I'll tell you another thing. ನಾನು ನಿಮಗೆ ಮತ್ತೊಂದು ಸಂಗತಿಯನ್ನು ಹೇಳ್ತೇನೆ. You don't need to meet so frequently to have fellowship. ನಾವು ಅನ್ಯೋನ್ಯತೆಯನ್ನ ಮಾಡಲು ಪದೇ ಪದೇ ಭೇಟಿಯಾಗುವಂತ ಅವಶ್ಯಕತೆ ಇಲ್ಲ. I have sometimes seen that I have wonderful fellowship with people I meet just 3-4 times a year. ಕೆಲವೊಮ್ಮೆ ನಾನು ನೋಡಿದ್ದೀನಿ, ವರ್ಷದಲ್ಲಿ ಕೇವಲ 3-4 ಬಾರಿ ಮಾತ್ರ ಭೇಟಿಯಾಗುವಂತ ಇತರರೊಟ್ಟಿಗೆ ಅದ್ಭುತವಾದ ಅನ್ಯೋನ್ಯತೆಯನ್ನು ಹೊಂದ್ಕೊಂಡಿದ್ದೀನಿ. And not so good fellowship with people who I see here every Sunday. Why is that? ನಾನು ಪ್ರತಿ ಭಾನುವಾರ ನೋಡುವಂತ ಮತ್ತು ಭೇಟಿಯಾಗುವಂತ ಇತರರೊಟ್ಟಿಗೆ ಅಷ್ಟು ಅನ್ಯೋನ್ಯತೆಯನ್ನು ಹೊಂದ್ಕೊಳಕ್ಕಾಗಿಲ್ಲ. ಯಾಕದು? And I asked myself that question. Why is it I have wonderful fellowship with people I meet, really deep fellowship with people I meet a few times a year, and not with people whom I see every Sunday? ವರ್ಷದಲ್ಲಿ ಕೆಲವು ಬಾರಿ ಮಾತ್ರ ಭೇಟಿಯಾಗುವಂತ ಇತರರೊಟ್ಟಿಗೆ ಅದ್ಭುತವಾದ ಅನ್ಯೋನ್ಯತೆಯನ್ನು ಹೊಂದ್ಕೊಂಡಿದ್ದೀನಿ, ಆದ್ರೆ ಪ್ರತಿ ಭಾನುವಾರ ಭೇಟಿಯಾಗುವಂತ ಇತರರೊಟ್ಟಿಗೆ ಹೆಚ್ಚು ಅನ್ಯೋನ್ಯತೆಯನ್ನು ಯಾಕೆ ಹೊಂದ್ಕೊಂಡಿಲ್ಲ ಅಂತ. And I've come to this conclusion. ನಾನು ಈ ಒಂದು ತೀರ್ಮಾನಕ್ಕೆ ಬಂದೆ. ಅವಾಗ Horizontal fellowship, just what I said, is dependent on how much vertical fellowship they have. ಅಡ್ಡ ಅನ್ಯೋನ್ಯತೆಯು ಯಾವುದರ ಮೇಲೆ ಅವಲಂಬಿತವಾಗಿದೆಯಪ್ಪ ಅಂದ್ರೆ ಅವರ ಲಂಬಕೋನದ ಅನ್ಯೋನ್ಯತೆಯು ಎಷ್ಟರ ಮಟ್ಟಿಗಿದೆ ಅನ್ನುವುದರ ಮೇಲೆ. So here's a brother who maybe I see only a few times a year, but he's living in wonderful vertical fellowship with the Father. ಇಲ್ಲಿ ಒಬ್ಬ ಸಹೋದರನು, ಆತನನ್ನ ನಾನು ವರ್ಷಕ್ಕೆ ಕೆಲವು ಬಾರಿ ಮಾತ್ರ ಭೇಟಿ ಆಗ್ತೀನಿ, ಆದರೆ ಆತನು ತನ್ನ ತಂದೆಯೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಅದ್ಭುತವಾಗಿ ಜೀವಿಸ್ತಿರ್ತಾನೆ. When I meet him, it's as though we've never had any break in our fellowship. We just carry on from there and we can go into deep fellowship. ನಾವು ಭೇಟಿಯಾದಾಗ ನಮ್ಮ ಅನ್ಯೋನ್ಯತೆಯು ಮುರಿಯಲ್ಪಟ್ಟಿರುವುದಿಲ್ಲ, ಅದು ಯಾವಾಗಲೂ ಹೊತ್ತು ಸಾಗುತ್ತಿರುತ್ತದೆ ಮತ್ತು ಇನ್ನೂ ಆಳವಾಗಿ ಹೋಗಿರುತ್ತದೆ. Whereas you meet a person every Sunday and his vertical fellowship with the Father is very small. He's not going to have much fellowship with you. ಆದರೆ ನೀವು ಪ್ರತಿ ಭಾನುವಾರ ಭೇಟಿಯಾಗುವಂತ ಸಹೋದರನು ತಂದೆಯೊಟ್ಟಿಗಿನ ಲಂಬ ಅನ್ಯೋನ್ಯತೆಯು ಬಹಳ ಸಣ್ಣದಾಗಿರುತ್ತೆ, ಆತನು ನಿಮ್ಮೊಟ್ಟಿಗೆ ಅನ್ಯೋನ್ಯತೆ ಮಾಡ್ಲಿಕ್ಕೆ ಆಗೋಲ್ಲ. Perfection and goodness and all takes years, but honesty doesn't even take a moment. ಪರಿಪೂರ್ಣತೆ, ಒಳ್ಳೆತನ ಇದು ಬಹಳ ವರ್ಷಗಳು ಹಿಡಿಬಹುದು, ಆದರೆ ಯಥಾರ್ಥತೆ, ಪ್ರಾಮಾಣಿಕತೆ ಒಂದು ಕ್ಷಣ ಮಾತ್ರದಲ್ಲಿ ಆಗುವಂಥದ್ದು. Honesty is to say, this is what I am, this is what I did, I acknowledge this is wrong. ಪ್ರಾಮಾಣಿಕತೆ ಅಥವಾ ಯಥಾರ್ಥತೆ ಅಂದ್ರೆ ಇದು ಇದನ್ನ ನಾನು ಮಾಡಿದ್ದೀನಿ ಮತ್ತು ನಾ ಮಾಡಿ ತಪ್ಪು ಅಂತ ಅರಿಕೆ ಮಾಡುವಂತದ್ದಾಗಿದೆ. Your conscience tells you this is wrong, what you did was wrong, the way you talked to that person or did something was wrong, this thing is wrong. Honesty, walk in the light. ನಿಮ್ಮ ಮನಸ್ಸಾಕ್ಷಿ ನಿಮಗೆ ಹೇಳುತ್ತೆ ಇದು ತಪ್ಪು, ನೀನೇನು ಮಾಡಿದೆಲ್ಲ ತಪ್ಪು, ನೀನು ಆ ವ್ಯಕ್ತಿಗೆ ಮಾಡಿದ್ದು ತಪ್ಪು ಅಂತ ಹೇಳುತ್ತೆ. ಪ್ರಾಮಾಣಿಕತೆ ಅಂದ್ರೆ ಬೆಳಕಿನಲ್ಲಿ ನಡೆಯುವಂತದ್ದಾಗಿದೆ. And then we'll have fellowship with God. The blood of Jesus will cleanse us from all sin. Now, listen carefully now, if walking in the light meant we were perfect, then where is the need of the blood of Jesus? ನಂತರ ನಾವು ತಂದೆಯೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದಿಕೊಳ್ತೀವಿ, ಯೇಸು ಕ್ರಿಸ್ತನ ರಕ್ತವು ನಮ್ಮ ಎಲ್ಲಾ ಪಾಪಗಳನ್ನು ತೊಳೆಯುತ್ತದೆ. ಈಗ ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ಬೆಳಕಿನಲ್ಲಿ ನಡೆಯುವುದು ಪರಿಪೂರ್ಣತೆ ಅಂತ ಅರ್ಥ ಆಗೋದಾದ್ರೆ ಯೇಸು ಕ್ರಿಸ್ತನ ರಕ್ತದ ಅಗತ್ಯತೆ ಎಲ್ಲಿದೆ? Then this verse would read, if we walk in the light, we have fellowship with one another and we are perfect and we don't need the blood of Jesus to cleanse us because there's no sin in our life. Is that what that verse says? No. ಆಗ ನಾವು ವಾಕ್ಯವನ್ನು ಈ ರೀತಿ ಓದಬೇಕಾಗತ್ತೆ. ನಾವು ಬೆಳಕಿನಲ್ಲಿ ನಡೆಯೋದಾದ್ರೆ ಮತ್ತು ಇತರರೊಟ್ಟಿಗೆ ಅನ್ಯೋನ್ಯತೆ ಮಾಡೋದಾದ್ರೆ ನಾವು ಪರಿಪೂರ್ಣರಾಗಿದ್ದೀವಿ, ಪಾಪವು ಇಲ್ಲದ್ರಿಂದ ಯೇಸುಕ್ರಿಸ್ತನ ರಕ್ತದ ಅವಶ್ಯಕತೆ ಇಲ್ಲ ತೊಳೆಯಲು. ಈ ವಚನದ ಅರ್ಥ ಹೀಗಿದೆನಾ? ಇಲ್ಲ. That teaches us walking in the light does not mean we are perfect, does not mean we are perfectly good. It means we are honest. If we walk in the light, the blood of Jesus cleanses us. ಬೆಳಕಿನಲ್ಲಿ ನಡೆಯೋದು ಅಂದ್ರೆ ಪರಿಪೂರ್ಣತೆ ಅಂತ ಅರ್ಥ ಅಲ್ಲ, ನಾವು ಪರಿಪೂರ್ಣವಾಗಿ ಒಳ್ಳೆಯವರು ಅಂತ ಅರ್ಥ ಅಲ್ಲ, ಅದರ ಅರ್ಥ ನಾವು ಯಥಾರ್ಥರಾಗಿದ್ದೀವಿ ಅಂತ. ನಾವು ಬೆಳಕಿನಲ್ಲಿ ನಡೆಯೋದಾದ್ರೆ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ತೊಳೆಯುತ್ತದೆ. And we have fellowship. It's so clear. You know, when you read the Bible just as it is and slowly and you don't rush through it, you get a lot more. ನಾವು ಅನ್ಯೋನ್ಯತೆಯನ್ನು ಮಾಡ್ತೇವೆ, ಇದು ಸ್ಪಷ್ಟವಾಗಿದೆ. ನೀವು ಸತ್ಯವೇದವನ್ನು ಓದುವಾಗ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಓದುವಾಗ, ನಿಧಾನಕ್ಕೆ ಓದುವಾಗ, ವೇಗವಾಗಿ ಓದದೇ ಇರುವಾಗ ನೀವು ಹೆಚ್ಚಾಗಿ ಪಡ್ಕೊಳ್ತೀರಿ. Like I've often said, ನಾನು ಅನೇಕ ಬಾರಿ ಹೇಳಿದ್ದೀನಿ, I am more interested not in reading through the Bible so many times, but in letting the whole Bible go through me once in my lifetime. ನನ್ನ ಆಸಕ್ತಿ ಯಾವುದಪ್ಪ ಅಂತಂದ್ರೆ ನಾನು ಸತ್ಯವೇದವನ್ನ ಅನೇಕ ಬಾರಿ ಓದೋದು ಅಲ್ಲ, ಆದ್ರೆ ಸತ್ಯವೇದವು ನನ್ನ ಮುಖಾಂತರ ನನ್ನ ಜೀವಿತಾವಧಿಯಲ್ಲಿ ಒಂದು ಬಾರಿ ಹಾದು ಹೋಗ್ಬೇಕು. If the whole Bible can go through me once in my lifetime, that's much more than me going through the Bible 100 times. ನಾನು 100 ಬಾರಿ ಸತ್ಯವೇದದ ಮೂಲಕ ಹಾದು ಹೋಗುವುದಕ್ಕಿಂತ ಸತ್ಯವೇದವು ಒಂದು ಬಾರಿ ನನ್ನ ಮೂಲಕ ಹಾದು ಹೋದ್ರೆ ಹೆಚ್ಚಿನದಾದ್ದು. My whole purpose in studying scripture is so that every word will go through me and become life. Man shall live by every word that proceeds from the mouth of God. ನಾನು ಸತ್ಯವೇದವನ್ನ ಓದುವುದರ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ವಚನವು ನನ್ನ ಮೂಲಕ ಹಾದು ಹೋಗಿ ಜೀವವನ್ನ ತರಬೇಕು. ಮನುಷ್ಯನು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು. So verse 8, I don't think this will apply to anybody here. If we say we have no sin, we are deceiving ourselves. The truth is not in us. ವಚನ 8 ಇಲ್ಲಿ ಇರುವಂತ ಯಾರಿಗೂ ಕೂಡ ಅನ್ವಯಿಸುವುದಿಲ್ಲ ಅಂತ ಅನ್ಕೊಳ್ತೀನಿ.
ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನೇ ನಾವು ಮೋಸಪಡಿಸಿಕೊಳ್ಳುತ್ತೇವೆ, ಸತ್ಯವು ನಮ್ಮಲ್ಲಿಲ್ಲ. But if we confess our sins and we acknowledge, ನಾವು ಪಾಪವನ್ನ ಅರಿಕೆ ಮಾಡಿದರೆ God is faithful and righteous to immediately forgive us our sin, to cleanse us from all unrighteousness, ದೇವರು ನಂಬಿಗಸ್ತನು ಮತ್ತು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುವನು. and to bring us into fellowship with Him. If we say we have not sinned, we make Him a liar, and His word is not in us. ಆಗ ಅದು ಆತನೊಟ್ಟಿಗಿನ ಅನ್ಯೋನ್ಯತೆಗೆ ಕರೆತರುತ್ತದೆ. ಒಂದು ವೇಳೆ ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ, ಆತನ ವಾಕ್ಯವು ನಮ್ಮಲ್ಲಿಲ್ಲ. And so, my little children, chapter 2, verse 1, I am writing these things to you, 2ನೇ ಅಧ್ಯಾಯ 1ನೇ ವಚನ, ನನ್ನ ಚಿಕ್ಕ ಮಕ್ಕಳೇ, ನಿಮಗಾಗಿ ಇದನ್ನು ಬರೆಯುತ್ತಿದ್ದೇನೆ, that you may have fellowship with us, yes, that you may not sin. It's the same thing. ನೀವು ಆತನೊಟ್ಟಿಗೆ ಅನ್ಯೋನ್ಯತೆಯನ್ನು ಮಾಡಬೇಕು, ಅದರಂತೆ ಪಾಪವನ್ನು ಮಾಡಬಾರದು. ಎರಡು ಒಂದೇ ರೀತಿ. Earlier he says, I am writing these things to you, that you might have fellowship with us. And he says, here I am writing these things, you may not sin. Is that a contradiction? No, it's exactly the same thing. ಪ್ರಾರಂಭದಲ್ಲಿ ಆತ ಈ ರೀತಿ ಬರೀತಾನೆ, ಈ ಸಂಗತಿಗಳನ್ನ ನೀವು ನಮ್ಮೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕು ಅಂತ ಬರೀತೀನಿ. ಈಗ ಪಾಪ ಮಾಡಬಾರದು ಎಂಬುದಾಗಿ ಬರೀತೀನಿ. ಎರಡು ಬೇರೆ ಬೇರೆನಾ? ಇಲ್ಲ, ಒಂದೇ. I am writing these things to you, that you may not sin, and you may have fellowship with us. And if any man sin. ನೀವು ಪಾಪ ಮಾಡದಂತೆ ಇವುಗಳನ್ನ ನಾನು ನಿಮಗೆ ಬರೆಯುತ್ತೇನೆ, ಅದರಿಂದ ನಮ್ಮೊಟ್ಟಿಗೆ ಅನ್ಯೋನ್ಯತೆ ಮಾಡಬಹುದು. ಒಂದು ವೇಳೆ ಯಾರಾದರೂ ಪಾಪ ಮಾಡಿದರೆ, in other words, he says, as long as we live on this earth, the possibility of sin is there for all of us. ಇನ್ನೊಂದು ಅರ್ಥದಲ್ಲಿ ಆತ ಬರೀತಾನೆ, ಈ ಲೋಕದಲ್ಲಿ ನಾವು ಇರುವಷ್ಟು ದಿನ ನಮ್ಮೆಲ್ಲರಿಗಾಗಿ ಪಾಪವು ಇದ್ದೇ ಇರುವಂತ ಸಾಧ್ಯತೆ ಇದೆ. He doesn't say you, he says we. ಆತನು ನೀವು ಎಂಬುದಾಗಿ ಹೇಳುತ್ತಿಲ್ಲ, ನಾವು ಎಂಬುದಾಗಿ ಹೇಳ್ತಾನೆ. If anyone sins, we. John includes himself. He says, I'm 95 years old, I walked with God for 65 years, but even I may slip up sometimes. ಒಂದು ವೇಳೆ ಯಾವನಾದರೂ ಪಾಪ ಮಾಡಿದ್ದಾರೆ ಅಂತ ಹೇಳ್ತಾನೆ. ಯೋಹಾನನು ತನ್ನನ್ನು ಕೂಡ ಸೇರಿಸ್ಕೊಂಡು ಹೇಳ್ತಾನೆ, ತಾನು 95 ವರ್ಷದವನಾಗಿದ್ದು 65 ವರ್ಷ ದೇವರೊಟ್ಟಿಗೆ ನಡೆದಿದ್ರು ಜಾರಿ ಬೀಳುವ ಸಾಧ್ಯತೆ ಇದೆ ಅಂತ. In my thought or accidentally a word, but I immediately come to the Lord and get it cleansed away. ನನ್ನ ಯೋಚನೆಯಲ್ಲಿ ಅಥವಾ ಮಾತಿನಲ್ಲಿ ತಪ್ಪಬಹುದು, ಆಗ ತಕ್ಷಣಕ್ಕೆ ನಾನು ಕರ್ತನ ಬಳಿಗೆ ಬಂದು ನನ್ನನ್ನು ನಾನು ಶುದ್ಧಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ.